ಕರಾವಳಿಯ ಒಂದು ಸಾಮಾನ್ಯ ತೋಟ. ಆದರೆ ಇಲ್ಲಿ ಕಾಲಿಟ್ಟರೆ ನೀವು ವಿದೇಶಿ ಹಣ್ಣುಗಳ ಲೋಕಕ್ಕೆ ಬಂದ ಅನುಭವವಾಗುತ್ತದೆ. 50ಕ್ಕೂ ಹೆಚ್ಚು ಬಗೆಯ ಹಣ್ಣುಗಳು, ಅದರಲ್ಲಿ ಅಪರೂಪದ ವಿದೇಶಿ ತಳಿಗಳು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಇರಾ ಗ್ರಾಮದ ಕೃಷಿಕ ಅಬ್ದುಲ್ ಖಾದರ್ ಅವರ ಯಶೋಗಾಥೆ. ಒಂದು ಕಾಲದಲ್ಲಿ ತೆಂಗು, ಅಡಿಕೆ, ಬಾಳೆಯನ್ನೇ ನಂಬಿದ್ದ ಅಬ್ದುಲ್ ಖಾದರ್ ಕೃಷಿಯಲ್ಲಿ ಬದಲಾವಣೆ ಅಗತ್ಯ ಎಂದು ಅರಿತು ಸಮಗ್ರ ಕೃಷಿಯತ್ತ ಮುಖ ಮಾಡಿದರು. ಒಂದೇ ಬೆಳೆಯ ಮೇಲೆ ಅವಲಂಬನೆ ಅಪಾಯಕಾರಿಯಾಗಬಹುದು ಎಂಬುದು ಅವರ ಅನುಭವ. ನಾವು ಮೊದಲು ಸಾಂಪ್ರದಾಯಿಕವಾಗಿ ಅಡಿಕೆನೆ ಬೆಳೆಯುತ್ತಾ ಇದ್ದದ್ದು. ಅಡಿಕೆ ಮತ್ತು ಅದರಲ್ಲಿ ತೆಂಗು, ಕೊಕ್ಕೋ, ಮತ್ತೆ ಕಾಳುಮೆಣಸೆಲ್ಲ ಬೆಳೀತಾ ಇದೆ. ಅದಕ್ಕೆ ಈಗ ವಿಪರೀತ ರೋಗ ರುಜಿನಗಳ ಬಾಧೆಯಿಂದ ಏನಾದರೂ ಒಂದು ಹೊಸತ್ತು ವೆರೈಟಿ ಒಂದು ನೋಡುವ ಅಂತೇಳಿ ಈಗ ಒಂದೊಂದು ಕೃಷಿಗೆ ನಾನು ಇಳಿದದ್ದು. ಅದರಲ್ಲಿ ಮೊದಲು ನಟ್ಟದ್ದು ನಾನು ಮ್ಯಾಂಗೋಸ್ಟೀನ್ ತೋಟ, ಅಡಿಕೆ ತೋಟ ಮಧ್ಯದಲ್ಲಿ. ಅಡಿಕೆ ತೋಟದ ಮಧ್ಯದಲ್ಲಿ ಸ್ವಲ್ಪ ನೆರಳು ಮತ್ತು ನೀರು ಹೆಚ್ಚು ಬೇಕು. ಅದರಲ್ಲಿ ತೊಂದರೆ ಇಲ್ಲ ನಮಗೆ. ಅದಕ್ಕೆ ನಮಗೆ ಹಣ್ಣಿಗೆ ತುಂಬ ಡಿಮ್ಯಾಂಡ್ ಉಂಟು. ಯಾವುದೇ ಬೆಳೆ ಬೆಳೆಯುವಾಗ ನಾವು ಬೆಳೆ ವಿಷಯ ಅಲ್ಲ, ಅದು ಮಾರ್ಕೆಟ್ ನಮಗೆ ಮುಖ್ಯ. ಮ್ಯಾಂಗೋಸ್ಟಿನ್ಗೆ ತುಂಬ ಮಾರ್ಕೆಟ್ ಉಂಟು. ಬೆಲೆಯಲ್ಲಿ ಏರಿಳಿತ ಉಂಟು. ಫಸ್ಟ್ 500 ಇತ್ತು, 300 ಆಯಿತು, ಈಗ ಲಾಸ್ಟ್ 200ಕ್ಕೆ ನಾವು ಮಾರಿದೆವು. ಮತ್ತೆ ಡ್ರ್ಯಾಗನ್ ಫ್ರೂಟ್ ಅದೆಲ್ಲರಿಗೂ ಎಲ್ಲ ಕಡೆಯಲ್ಲೂ ಈಗ ಮಾರ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ಮಣ್ಣು ಏನು ಬೇಕಾಗಿಲ್ಲ, ಸ್ವಲ್ಪ ಬಿಸಿಲಿನ ಜಾಗ ಇದ್ದರೆ ಆಯಿತು, ನಡುವ ಖರ್ಚು ಮಾತ್ರ. ಅದಕ್ಕೆ ಏನೂ ಹಾಕದಿದ್ದರೂ ವರ್ಷದಲ್ಲಿ ಒಂದು 6 ತಿಂಗಳು ನಮಗೆ ಹಣ್ಣು ಸಿಗ್ತಾ ಇರ್ತದೆ. ತುಂಬ ಮೊದಲನೇ ರೇಟ್ ಇಲ್ಲ, ಆದರೂ ತೊಂದರೆ ಇಲ್ಲ, ಅದು ಮಾಡಿಕೊಳ್ಬಹುದು. ಮತ್ತೆ ಈಗ ರಂಬೂಟಾನ್ ಎಲ್ಲ ಕಡೆಯಲ್ಲಿ ಬೆಳೀತಾ ಇದ್ದಾರೆ. ಮೊದಲೆಲ್ಲ ಮಾಲ್ನಲ್ಲಿ ಸಿಗ್ತಾ ಇದ್ದು, ರೋಡ್ ಸೈಡಿಗೆ ಬಂದಿದೆ. ಆದರೂ ಯಾವಾಗಲೂ ಒಂದು ತಿನ್ನುವ ವಸ್ತು, ಆದ್ದರಿಂದ ಅದನ್ನು ಮಾಡಿಕೊಳ್ಳಬಹುದು. ಬೆಲೆಯಲ್ಲಿ ಏರಿಳಿತ ಇದ್ದಾರೋ ಬೇರೆ ಕೃಷಿ ಒಟ್ಟಿಗೆ ಅದನ್ನು ನಟ್ಟುಕೊಳ್ಬಹುದು. ಮತ್ತೆ ಹಾಗೆ ಇದರಲ್ಲಿಗೆ ನನಗೆ ಹಲಸು ಉಂಟು. ಹಲಸಲ್ಲಿ ಮೊದಲನ ಹಾಗೆ ಅಲ್ಲ, ಈಗ ವೆರೈಟಿ ಬಂದಿದೆ. ಸಿಂಧೂರು ಬಂದಿದೆ, ಮತ್ತೆ ಡೆಂಗ್ ಸೂರ್ಯ ಬಂದಿದೆ, ಮತ್ತೆ J30 ಹೀಗೆ ತುಂಬ ವೆರೈಟಿ ಉಂಟು. ಮೊದಲನ ಸಾಂಪ್ರದಾಯಿಕ ತಳಿಕ್ಕಿಂತ ಇದಕ್ಕೆ ತುಂಬ ಮಾರ್ಕೆಟ್ ಉಂಟು. ಸೂಕ್ತ ಆರೈಕೆ ಮತ್ತು ಪರಿಶ್ರಮದ ಫಲವಾಗಿ ಇಂದು ಈ ತೋಟ ವಿದೇಶಿ ಹಣ್ಣುಗಳ ತಾಣವಾಗಿ ಮಾರ್ಪಟ್ಟಿದೆ. ಕಣ್ಮನ ಸೆಳೆಯುವ ಮ್ಯಾಂಗೋಸ್ಟಿನ್ ಮರಗಳು, ಫಲಗಳಿಂದ ತುಂಬಿರುವ ರಂಬುಟಾನ್ ಗಿಡಗಳು, ವರ್ಷ ಪೂರ್ತಿ ಫಲ ನೀಡುವ ಮರದ್ರಾಕ್ಷಿ, ತೋಟದ ಪ್ರತಿಯೊಂದು ಮೂಲೆಯೂ ಕೃಷಿಯ ಹೊಸ ಸಾಧ್ಯತೆಗಳನ್ನು ಪರಿಚಯಿಸುತ್ತದೆ. ಈಗ ಮೊದಲಿಗೆ ಒಂದು ಪೇರ ಅಂತ ಹೇಳಿದರೆ ತೋಟದ ಮರದಲ್ಲಿ ಒಂದು ದೊಡ್ಡ ಪೇರ ಕೊಡಿಯಲ್ಲಿ. ಈಗ ಅಂತಲ್ಲ, ಇದು ಜಪಾನ್ ವೆರೈಟಿ, ತುಂಬಾ ವೆರೈಟಿ ಬಂದಿದೆ. ರೆಡ್ ಡೈಮಂಡ್, ವೈಟ್ ಡೈಮಂಡ್, ಬ್ಲಾಕ್ ಡೈಮಂಡ್ ಅಂತಲ್ಲ, ಅದು ಮನೆಯಲ್ಲಿ ಮಾಡಿಕೊಳ್ಳೋದು. ನಮ್ಮ ಸಾಂಪ್ರದಾಯಿಕ ಪೇರಗಳಿಂದ ಬಹಳ ಟೇಸ್ಟ್ ಆಗಿದೆ, ಅದು ಮಾಡಿಕೊಳ್ಳುವುದು. ಮತ್ತೆ ಈಗ ಸಣ್ಣ ಪಾಟಲ್ಲಿ ಮಾಡುವಂಥ ಈ ಜಬಟಿಕ ಮರದ್ರಾಕ್ಷೆ, ಮತ್ತೆ ಸುರಿನಾಮ್ ಚೆರಿ, ಅಂಬಟೆ, ಸ್ವೀಟ್ ಬೀಸ್ ಇಂಥದೆಲ್ಲ ಲೋಕಲ್ ತುಂಬಾ ಹಣ್ಣುಂಟು. ಜಾಗ ಇಲ್ಲದವರಿಗೂ ಮಾಡಿಕೊಳ್ಳಬಹುದಾ ಅಂತ ಅನ್ನೋದು. ಅಲ್ಲ ಸರ್, ಲಾಭದಾಯಕ ಅಂತ ಹೇಳಿದರೆ ಒಂದೇ ಹಣ್ಣನ್ನು ನಮ್ದು ಯಾವಾಗಲೂ ನೆಚ್ಚಿಕೊಳ್ಬಾರದು. ಯಾವಾಗ ಬೆಲೆ ಏರಿಳಿತ ಆಗುತ್ತೆ ಹೇಳಲಿಕ್ಕೆ ಆಗೋದಲ್ಲ. ನಾವು ಸಮಗ್ರವಾಗಿ ಮಾಡಬೇಕಾಗುತ್ತೆ. ಯಾವುದಾದರೂ ಕೃಷಿ ಮಾಡುವುದಾದರೆ ಸಾಂಪ್ರದಾಯಿಕ ಮಾಡಿದರೆ ಅದರಿಂದ ಲಾಭ ನಮಗೆ. ಈಗ ನಮ್ಮ ಈ ಕರಾವಳಿಯಲ್ಲಿ ಸ್ವಲ್ಪ ಜನರಿಗೆ ಕೊಳ್ಳುವಂಥ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗಿದೆ. ಮೊದಲು ಮಾರ್ಕೆಟಿಂದ ಯಾರು ಹಣ್ಣು ತಂದು ತಿಂತಿರಲಿಲ್ಲ. ಈಗ ಸಾಂಪ್ರದಾಯಿಕ ಏನಾಗಿ ಸ್ವಲ್ಪ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆದ್ದರಿಂದ ಎಲ್ಲರೂ ಮನೆಗೆ ತಂದು ಹಣ್ಣು ತಿನ್ನುತ್ತಾರೆ. ಆದ್ದರಿಂದ ಮಾರ್ಕೆಟಿಗೆ ಇದಾಗಿದೆ, ಅದನ್ನು ಮಾಡಬಹುದು. 50ಕ್ಕೂ ಹೆಚ್ಚು ಹಣ್ಣುಗಳ ಸಂಗಮ, ವಿದೇಶಿ ತಳಿಗಳ ಯಶಸ್ವಿ ಕೃಷಿ ಮತ್ತು ಸಮಗ್ರ ಕೃಷಿಯ ಸಂದೇಶ. ಇರಾ ಗ್ರಾಮದ ಅಬ್ದುಲ್ ಖಾದರ್ ಅವರ ಈ ಸಾಧನೆ ನಿಜಕ್ಕೂ ಎಲ್ಲ ಕೃಷಿಕರಿಗೆ ಸ್ಫೂರ್ತಿ. ಜಪಾನ್ ರೆಡ್ ಡೈಮಂಡ್ ಮಣ್ಣು ಜಪಾನ್ ಕೆಲವು ವೆರೈಟಿ ಉಂಟು. ವೈಟ್ ಡೈಮಂಡ್ ಉಂಟು, ರೆಡ್ ಡೈಮಂಡ್ ಉಂಟು, ಪಿಂಕ್ ಡೈಮಂಡ್ ಉಂಟು.